ಏನ್ ಪೊಸಿಷನ್ ಇನ್ನೂ ಮಳೆಗಳಾಗಿಲ್ಲ, ಇದೇ ತರ ಮುಂದುವರಿಯುತ್ತೆ ಎಲ್ಲ ಸಾಧ್ಯತೆಗಳಿದೆ. ಇವತ್ತೇನು ವಿರೋಧ ಪಾರ್ಟಿಯವರು ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದ್ರೆ ಅದ್ರಿಗೆ ಅರ್ಥ ತಿಳಿಸ್ಕೊಡ್ಬೇಕು ಮಾನ್ಯ ವಿರೋಧ ಪಾರ್ಟಿ ನಾಯಕರಾದಂಥ ಅಶೋಕ್ ಅವರು ಮತ್ತೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು. ಏನ್ ಕೋಲಾರಕ್ಕೆ ಜನಾಕ್ರೋಶ ಯಾತ್ರೆ ಅಂತ ಬರ್ತಾ ಇದ್ರೆ ಜನಗಳಿಗೆ ಏನ್ ಆಕ್ರೋಶ ಇದೆ, ಯಾರ್ಯಾರು ನಿಮ್ಮ ಹತ್ರ ಎಷ್ಟು ಅರ್ಜಿ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಕೂಡಲೇ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೆ ಜ್ವಲಂತ ಸಮಸ್ಯೆಗಳನ್ನ ಬಿಟ್ಟು ಸುಮ್ನೆ ಜನಗಳನ್ನ ದಿಕ್ಸಪ್ಸಂತ ಕೆಲಸ ಮಾಡೋದು ಸೂಕ್ತ ಅಲ್ಲ. ಈ ಸಮಯದಲ್ಲಿ ಜನಗಳಿಗೆ ಏನ್ ಕಷ್ಟ ಇದೆ ಅದ್ರ ಬಗ್ಗೆ ಚರ್ಚೆ ಎಲ್ಲೂ ಆಗ್ತಾ ಇಲ್ಲ. ಇವತ್ತು 5 ತಿಂಗಳಾಗಿದೆ, ಟೊಮಾಟೊ ಆಗ್ಬೋದು, ತರಕಾರಿ ಆಗ್ಬೋದು ಬೆಲೆ ಬಿದ್ದು, ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ. ನೀರಾವರಿ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ, ಹೋರಾಟ ಮಾಡಿಲ್ಲ. ರೈತರು ಸುಮಾರು ಜನ ಸತ್ತಿದ್ದಾರೆ. ಏನು 15 ದಿವಸದಿಂದ ಸಿಡಿಲ್ಗ ಮಳೆಗೆ ಬಿದ್ದು ರೈತರು ಸತ್ತಿದ್ದಾರೆ. ಅವ್ರ ಬಗ್ಗೆ ಎಲ್ಲೂ ಚಕಾರ ಎತ್ತಿಲ್ಲ, ಅವ್ರಿಗೆಲ್ಲೂ ಸ್ಪಂದನೆಯನ್ನ ತೋರಿಸ್ತಾ ಇಲ್ಲ. ನಿಮ್ದೇನ್ ಜನಾಕ್ರೋಶದ ಉದ್ದೇಶ ಏನು? ಆ ಜನಾಕ್ರೋಶ ಅಂದ್ರೆ ಏನು ಅಂತಕ್ಕಂಥದ್ದು, ಎಷ್ಟು ಅರ್ಜಿಗಳು ಬಂದಿದೆ ನಿಮ್ಗೆ, ಜನಗಳ ಆಕ್ರೋಶದಿಂದ ಎಷ್ಟು ಅರ್ಜಿಗಳು ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಮೀಡಿಯಾಗಳವರು ಅದೇ ತರ ಇದ್ದಾರೆ, ಮೀಡಿಯಾಗಳವರು ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದಾರೆ. ಅದ್ರ ರೈತರ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕ್ವಶನ್ ಕೇಳ್ತಾ ಇಲ್ಲ. ಕ್ವಶನ್ ಕೇಳಂತದ್ದಾಗಬೇಕು ಅಂತ ಈ ಮುಖ್ಯನ ರೈತರು ದಂಗೆ ಹೇಳ್ಬೇಕು, ಇಂಥವ್ರಿಗೆ ಸಹಾಯ ಮಾಡಬಾರ್ದು. ಇವರು ಉದ್ದೇಶಪೂರ್ವಕವಾಗಿ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಾರೆ ಎರಡೂ ಪಾರ್ಟಿಗಳವರು. ಅದರಿಂದ ರೈತರ ದಂಗೆ ಎದ್ದು ರೈತರ ಸಮಸ್ಯೆಗಳನ್ನ ಈ ಕೂಡಲೇ ಸರ್ಕಾರ ಗಮನ ತರಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ.